ತಪ್ಪಿಸಿಕೊಂಡ ಮಗುವಿಗೆ ಆಸರಿಯಾದ ಪಿಎಸ್ಆರ್ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷರು ಪ್ರಶಾಂತ್ ಸಿಂಗ್ ರಜಪೂತ್ ಅವರು ಮಾನವೀಯತೆಯನ್ನು ಮೆರೆದಿದ್ದಾರೆ. ಇಂದಿನ ಯಾಂತ್ರಿಕ ಜೀವನದಲ್ಲಿ ಮನುಷ್ಯತ್ವ ಮರೆಯಾಗ್ತಾ ಇದೆ ಎನ್ನುವ ಮಾತುಗಳ ನಡುವೆ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ತು ಸಂಸ್ಥಾಪಕರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಪ್ರಶಾಂತ್ ಸಿಂಗ್ ರಜಪೂತ್ ಅವರು ದಾರಿ ತಪ್ಪಿದ ಮಗುವನ್ನ ಪೋಷಕರ ಬಳಿ ಸೇರಿಸುವ ಮೂಲಕ ಮಾನವೀಯತೆಯ ಪ್ರತಿಮೂರ್ತಿಯಾಗಿದ್ದಾರೆ. ಅಧ್ಯಕ್ಷರಾದ ಪ್ರಶಾಂತ್ ಸಿಂಗ್ ರಜಪೂತ್ ಹಾಗೂ ರಾಜು ಬಿಜಾಪುರೆ, ಸಾದಿಕ್ ಜಾರೆ, ಆದರ್ಶ ಕಿಚಡಿ ಎಲ್ಲರೂ ಸೇರಿಕೊಂಡು ಅಥಣಿಯಿಂದ ಸಾಂಗ್ಲಿಗೆ ಪ್ರಯಾಣಿಸ್ತಾ ಇದ್ದ ವೇಳೆ ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ ಪುಟ್ಟ ಮಗುವೊಂದು ಏಕಾಂಗಿಯಾಗಿ ಬಸವೇಶ್ವರ ಸರ್ಕಲ್ ಕಡೆಗೆ ಬರ್ತಾ ಇರುವುದನ್ನು ಗಮನಿಸಿದರು. ಮಗು ಭಯಭೀತಗೊಂಡಿರುವುದರಿಂದ ಅವರು ತಕ್ಷಣ ಕಾರಿನಿಂದ ಕೆಳಗೆ ಇಳಿದು ಮಗುವನ್ನ ಕರೆಗೆ ಉತ್ತರಿಸಿದ್ರು. ಪೋಷಕರ ಒಂದು ಪತೆಗೆ ಹರಸಾಹಸ ಮಾಡೋದಕ್ಕೆ ಮಾತನಾಡಿದ್ರು. ಸಾಧ್ಯವಾಗದ ಮಗುವನ್ನು ನೋಡಿದ ಪ್ರಶಾಂತ್ ಸಿಂಗ್ ರಜಪೂತ್ ಅವರು ಸ್ಥಳೀಯರಿಗೆ ವಿಚಾರಣೆ ಮಾಡಿದ್ರು ಮತ್ತು ತಂತ್ರಜ್ಞಾನ ಸಹಾಯದಿಂದ ಕೆಲವರೊಂದಿಗೆ ವಿಡಿಯೋ ಕಾಲ್ ಮಾಡಿ ಮಗುವಿನ ಗುರುತು ಪತ್ತೆ ಮಾಡಲು ಯತ್ನಿಸಿದರು. ಆರಂಭದಲ್ಲಿ ಯಾರೂ ಕೂಡ ಮಗುವನ್ನ ಗುರುತಿಸಲಿಲ್ಲ. ಆದರೂ ಮಗು ಸುರಕ್ಷಿತವಾಗಿರುವಂತೆ ಸಂಘಟನೆಯ ಕಾರ್ಯಕರ್ತರೊಂದಿಗೆ ಅವರು ದೀರ್ಘಕಾಲ ಕಾದು ಕುಳಿತರು. ದೃಢೀಕರಣಕ್ಕಾಗಿ ಫೋಟೋಗಳ ಪರಿಶೀಲನೆ. ಕೊನೆಗೂ ಬೈಕ್ನಲ್ಲಿ ಬಂದ ದಂಪತಿಗಳು ಮಗುವನ್ನ ತಮ್ಮದೆಂದು ಗುರುತಿಸಿದರು. ಪ್ರಶಾಂತ್ ಸಿಂಗ್ ರಜಪೂತ್ ಅವರು ನೇರವಾಗಿ ಮಗುವನ್ನು ಹಸ್ತಾಂತರಿಸಲು ಮೊದಲು ಪೋಷಕರ ಮೊಬೈಲ್ನಲ್ಲಿರುವ ಹಳೆಯ ಫೋಟೋಗಳು ಮತ್ತು ಪುಟಾಣಿ ಚಿತ್ರಗಳನ್ನು ಪರಿಶೀಲಿಸಿದರು. ದೃಢೀಕರಣದ ನಂತರ ಮಾತ್ರವೇ ಮಗು ಪೋಷಕರಿಗೆ ಸುರಕ್ಷಿತವಾಗಿ ಹಸ್ತಾಂತರಿಸಲಾಯಿತು. ಸಾಮಾಜಿಕ ಪ್ರತಿಕ್ರಿಯೆ. ಭ್ರಷ್ಟಾಚಾರ ವಿರೋಧ ವಿಭಾಗದಲ್ಲಿ ಸಕ್ರಿಯವಾಗಿರುವ ಸಂಸ್ಥೆ ಒಂದು ಮಗುವಿನ ಬದುಕಿಗೆ ಬೆಳಕಾಗುವ ಮೂಲಕ ಸಾರ್ವಜನಿಕರ ಶ್ಲಾಘನೆಗೆ ಪಾತ್ರವಾಯಿತು. ಸ್ಥಳೀಯರು ಪ್ರಶಾಂತ್ ಸಿಂಗ್ ರಜಪೂತ್ ಅವರ ಸಮಯ ಪ್ರಜ್ಞೆ, ಕಾಳಜಿ ಮತ್ತು ಮಾನವೀಯತೆಯನ್ನ ಮುಕ್ತ ಕಂಠದಿಂದ ಮೆಚ್ಚಿದ್ದಾರೆ. ಅದು ಇಲ್ಲಿದ ಸಂದ್ರೆ ಅಂತ ಬಂದಂಗೆ ಐತೆ ಸಚಿವಗಳ ಮನ್ಯಾಗ ಅವ್ರ ಡೊಂಗ್ ಸಚ್ಚ